ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿಯೂ ಕೂಡ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಮನಸ್ಸಿಗೆ ಖೇದಗಳು ಬರುವಂಥದ್ದು, ಪುಣ್ಯಕ್ಷೇತ್ರ ದರ್ಶನಗಳನ್ನು ಮಾಡುವುದರಿಂದ ಒಳ್ಳೆ ರೀತಿಯಾದಂಥ ಒಂದು ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಕಾಣ್ಬೋದು. ಶ್ರೀ ಗುರುಭ್ಯೋ ನಮಃ, ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸೆಪ್ಟೆಂಬರ್ 7ನೇ ತಾರೀಕು ಖಗ್ರಾಸ ಚಂದ್ರಗ್ರಹಣ ನಡೆಯುವಂಥದ್ದು, ರಾಹುಗ್ರಸ್ತವಾಗಿರ್ತಕ್ಕಂಥದ್ದು. ಈ ಒಂದು ಗ್ರಹಣದ ಯಾವ ರೀತಿಯಾದಂತಹ ಫಲಗಳು ಇದೆ ಅಂತ ಹೇಳುವುದನ್ನು ಮಿಥುನ ರಾಶಿಗೆ ಪ್ರಧಾನವಾಗಿ ನೋಡುವುದಾದರೆ ಮಿಶ್ರ ಫಲವನ್ನು ಅನುಭವಿಸುವಂಥ ಒಂದು ಕಾಲಘಟ್ಟ. ಈ ಗ್ರಹಣದ ಒಂದು ಇಫೆಕ್ಟ್ ಯಾವ ರೀತಿ ಇರುತ್ತೆ ಅಂತ ಸೂಕ್ಷ್ಮವಾಗಿ ನೋಡುವುದಾದರೆ ಕೆಲವಷ್ಟು ಮಹತ್ವವಾಗಿರ್ತಕ್ಕಂಥ ಬದಲಾವಣೆಗಳಿರಬಹುದು ಅಥವಾ ನಿರ್ಧಾರಗಳಲ್ಲಿರಬಹುದು, ನಿಮ್ಮ ಕೆಲಸ ಕಾರ್ಯದ ವಿಚಾರಗಳಲ್ಲಿರಬಹುದು, ವಿವಾಹದ ವಿಚಾರಗಳಲ್ಲಿರಬಹುದು, ಎಲ್ಲ ವಿಚಾರಗಳಲ್ಲಿಯೂ ಕೂಡ ಮಹತ್ವವಾಗಿರ್ತಕ್ಕಂಥ ಏನೋ ಒಂದು ನಿರ್ಧಾರಗಳನ್ನು ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ನಿಮಗೆ ಅದರ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ, ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಸ್ಥಿಮಿತವಾಗಿ ನೀವು ಇಂಥದ್ದೇ ನಿರ್ಧಾರ ತಗೊಳ್ಳಿಕ್ಕೆ ನಿರ್ಧಾರ ಮಾಡಿದರೂ ಕೂಡ ಅದನ್ನು ತಗೊಳ್ಳಿಕ್ಕೆ ಆಗಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಮನಸ್ಸಿಗೆ ಸಾಕಷ್ಟು ರೀತಿಯಾದಂಥ ಒಂದು ಗೊಂದಲವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟು ಸರಿಯಾದಂಥ ಸಂಬಂಧಗಳು ಕೂಡಿ ಬಂದಿಲ್ಲ ಅಂತ ಹೇಳುವಂಥ ಯೋಚನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ವ್ಯಾವಹಾರಿಕವಾದಂಥ ವಿಚಾರಗಳಲ್ಲಿ ನೀವು ಇನ್ನೊಬ್ಬರಿಗೆ ಮಾಡಿರ್ತಕ್ಕಂತಹ ಸಹಾಯ ಸಹಕಾರ ಅಥವಾ ಏನೋ ಒಂದು ಸಪೋರ್ಟಿಂದಾಗಿ ಅವರ ಜೀವನದಲ್ಲೆಲ್ಲ ಒಳ್ಳೆಯದಾಗ್ತಾ ಇರುತ್ತೆ. ನಿಮಗೆ ಪ್ರತ್ಯುಪಕಾರವಾಗಿ ಉಪಕಾರವೂ ಇರೋದಿಲ್ಲ, ಅಥವಾ ನೀವೇನೋ ಕೊಟ್ಟಂಥ ಸಹಾಯವೂ ಕೂಡ ಮರಳಿ ನಿಮಗೆ ಸಿಗದೇ ಇರುವಂಥ ಪರಿಸ್ಥಿತಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೆಲವಷ್ಟು ನಿರ್ಧಾರಗಳನ್ನು ತಗೊಳ್ಳುವಾಗ ಅಥವಾ ಕೆಲವಷ್ಟು ವಿಚಾರಗಳನ್ನು ಮಾಡುವಾಗ ಸಾಕಷ್ಟು ಯೋಚನೆಗಳನ್ನು ಮಾಡಿ ಮುಂದುವರಿಯುವಂಥದ್ದು ಬಹಳಷ್ಟು ಸೂಕ್ತವಾಗಿರ್ತಕ್ಕಂಥದ್ದು ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಬೆಳಗಿರುವಂಥದ್ದು ಎಲ್ಲದೂ ಕೂಡ ಹಾಲು ಅಂತ ಹೇಳುವಂಥದ್ದನ್ನು ನಂಬೇಡಿ, ಇದರಿಂದ ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತೆ. ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿಯೂ ಕೂಡ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅಪವಾದ ನಿಂದನೆಯ ಮಾತುಗಳನ್ನು ಕೂಡ ಕೇಳಬೇಕಾದಂಥ ಪರಿಸ್ಥಿತಿಗಳು ಈ ಒಂದು ಗ್ರಹಣದ ಇಫೆಕ್ಟಿಂದಾಗಿ ಬರುವಂಥ ಸಾಧ್ಯತೆಗಳನ್ನು ಈ ಒಂದು ಸಂದರ್ಭದಲ್ಲಿ ಕಾಣ್ಬೋದು. ಸಾಕಷ್ಟು ಯೋಚನೆಯಿಂದ, ವಿವೇಚನೆಯಿಂದ, ತಾಳ್ಮೆಯಿಂದ ತಗೊಂಡಂಥ ನಿರ್ಧಾರಗಳು ನಿಮಗೆ ಬಹಳಷ್ಟು ಒಳ್ಳೆಯ ಫಲವನ್ನು ಕೊಡುವಂಥದ್ದಿರುತ್ತೆ. ಸಾಕಷ್ಟು ದೈವ ಕಾರ್ಯಗಳನ್ನು, ದೇವತಾ ಆರಾಧನೆಗಳ ಮುಖಾಂತರವಾಗಿ ಪುಣ್ಯಕ್ಷೇತ್ರ ದರ್ಶನಗಳನ್ನು ಮಾಡುವುದರಿಂದ ಒಳ್ಳೆಯ ರೀತಿಯಾದಂಥ ಒಂದು ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಕಾಣ್ಬೋದು. ತಗೊಂಡಿರುವಂಥ ಭೂಮಿಯನ್ನು ಅಭಿವೃದ್ಧಿಯನ್ನು ಪಾಡಿಸುವಂಥ ವಿಚಾರಗಳಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ. ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೌಲಭ್ಯಗಳಿಗಿರಬಹುದು ಅಥವಾ ಉದ್ಯೋಗ ಮಾಡುವವರಿಗಿರಬಹುದು ಒಳ್ಳೆಯ ರೀತಿಯಾದಂಥ ಒಂದು ಅನುಕೂಲಗಳಾಗುವಂಥದ್ದು. 3ನೇ ಸ್ಥಾನದಲ್ಲಿರ್ತಕ್ಕಂಥ ರವಿಯು ಸಾಕಷ್ಟು ಒಳ್ಳೆಯ ಫಲವನ್ನು ಕೊಡುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಸಾಕಷ್ಟು ರೀತಿಯಾದಂಥ ಮಾನಸಿಕ ಒತ್ತಡಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಚಂದ್ರಮ ಮನಸ್ಸೋ ಜಾತಃ, ಮನಃಕಾರಕನಾಗಿರ್ತಕ್ಕಂಥ ಚಂದ್ರನಿಗಿರ್ತಕ್ಕಂಥ ಗ್ರಹಣವಾಗಿರ್ತಕ್ಕಂಥದ್ದು. ಮನಸ್ಸಿಗೆ ಖೇದಗಳು ಬರುವಂಥದ್ದು, ಸಹೋದರರಿಗೆ ಒಡ ಹುಟ್ಟಿದಿರ್ತಕ್ಕಂತಹ ಸಹೋದರ ಇರಬಹುದು, ಸಹೋದರಿಯರಿಗಿರಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆ ತಾಪತ್ರೆಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಒಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡುವವರಿಂದ ಸಣ್ಣ ಪುಟ್ಟ ಪಿತೂರಿಗಳಿಂದ ನಿಮ್ಮ ಮೇಲೆ ಅಪವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸೂಕ್ಷ್ಮವಾಗಿ ವಿವೇಚನೆಯಿಂದ, ತಾಳ್ಮೆಯಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು, ವ್ಯವಹಾರಗಳನ್ನು ಅಭಿವೃದ್ಧಿಯನ್ನು ಪಡಿಸುವಂಥ ದಿಶೆಯಲ್ಲಿ ಮಾಡುವಂತಹ ಎಲ್ಲ ಪ್ರಯತ್ನಕ್ಕೂ ಕೂಡ ಒಳ್ಳೆಯ ರೀತಿಯಾದಂತಹ ದೈವ ಬಲ ಬರಲಿಕ್ಕೆ ಬೇಕಾಗಿ ದೇವತಾ ಕಾರ್ಯಗಳನ್ನು ಮಾಡಿಕೊಳ್ಳಿ, ದೇಹರಕ್ಷೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ದೃಷ್ಟಿ ಇತ್ಯಾದಿ ದೋಷಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಕೆಲವಷ್ಟು ನಿಮ್ಮ ಹತ್ತಿರದವರೇ ನಿಮಗೆ ಉಪದ್ರವಾದಿಗಳನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿರೋದರಿಂದ ದೇವರನ್ನು ಮೊರೆ ಹೋಗಿ ಇದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂಥ ಎಲ್ಲ ಲಕ್ಷಣವನ್ನು ಈ ಒಂದು ತಿಂಗಳಲ್ಲಿ ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಶುಭಂ ಭೂಯಾತ್.